ಇಲ್ಲೇನಾದರೂ ಕೋರ್ಟ್ ಆದೇಶ ನಮ್ಮ ವಿರುದ್ಧ ಬಂದರೆ, ಅಂದರೆ ಸ್ನೇಹಮಯಿ ಕೃಷ್ಣ ಅವರು ತನಿಖೆ ಆರ್ಡರ್ ಆಗಲಿಲ್ಲ ಅಂದರೆ ನಾನು ಹೈಯರ್ ಬೆಂಚ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಹೋಗೋದು ಬಿಡೋದು ಅವ್ರಿಗೆ ಸೇರಿದಂಥ ವಿಚಾರ. ಕೃಷ್ಣ ಅವರು ಬಹುಶಃ ಹೋರಾಟಗಾರರು, ಅವರು ಹೋಗೇ ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಸ್ನೇಹಮಯಿ ಕೃಷ್ಣ ಅವರ ಬೆನ್ನಿಗೆ ಬಿಜೆಪಿ ನಿಂತಿದೆ ಅಂತ ನೋಡಿ, ಸ್ನೇಹಮಯಿ ಕಾಂಗ್ರೆಸ್ ಅವರು ಈಗ ನನ್ನ ಉದ್ದೇಶ ಇಷ್ಟೇ, ಯಾರಿಂದ ನಾವು ನಿಂತ್ಕೊಳ್ಳಿ, ನಿಮ್ಗೇನು ನಷ್ಟ? ನಿಮಗೆ ಕಳ್ಳರೋ ಸುಳ್ಳ್ರೋ, ಕುಂಬಳಕಾಯಿ ಕಳ್ಳ ಅಂತ ತಕ್ಷಣ ಹೆಗಲು ಮುಟ್ಟು ನೋಡ್ಕೊಳ್ಳೋವಂಥದ್ದು ಪದ್ಧತಿ ಯಾಕೆ ನಿಮಗೆ? ಯಾರಿಂದ ಯಾರು ಅದಕ್ಕೊಂದು ತನಿಖೆ ಮಾಡಿಸಿ. ನಿಮ್ಮದೇ ಸರ್ಕಾರ ಇದೆಯಲ್ಲ, SIT ತನಿಖೆ ಮಾಡಿಸಿ, ಅದಕ್ಕೊಂದು ಯಾರಿಂದ ಯಾರಿದ್ದಾರೆ ಅಂತಕ್ಕಂಥ ಒಂದು ತನಿಖೆ ಮಾಡಿಸಿ. ಸ್ನೇಹಮಯಿ ಕೃಷ್ಣ ಅವ್ರಿಗೆ ಆರ್ಥಿಕ ಮೂಲ ಏನು ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಮೈಸೂರವರು, ನೀವು ಮೈಸೂರು ಮಾಧ್ಯಮದವರು, ದಯವಿಟ್ಟು ಅವ್ರ ಹತ್ರ ಹೋಗಿ ನಿಮ್ಗೆ ಆರ್ಥಿಕವಾಗಿ ಹೆಂಗೆ ಬತ್ತು ಅಂತ ಅವ್ರನ್ನ ಕೇಳಿ. ನಮಗೆ ಗೊತ್ತಿಲ್ಲ. BJP ಅವ್ರು ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ. ಅವ್ರೇನು BJP ಅವರಲ್ಲ, ಸ್ನೇಹಮಯಿ ಕೃಷ್ಣ ಅವರು BJP ಅಲ್ಲ. ಅವರು ಅವ್ರದ್ದೇ ಆದಂಥ ಹೋರಾಟನ ಮಾಡ್ಕೊಬಂದು ಸಾಮಾಜಿಕ ಕಾರ್ಯಕರ್ತ, ಅವ್ರದ್ದೇ ಆದಂಥ ಹೋರಾಟಗಳನ್ನ ಇದು ಈ ಒಂದೇ ವಿಷಯದಲ್ಲಿ ಅವ್ರು ಹೋರಾಟ ಮಾಡ್ತಾಯಿಲ್ಲ. ಈ ಥರದ್ದು ನೂರಾರು ವಿಷಯದಲ್ಲಿ ಅವ್ರು ಹೋರಾಟ ಮಾಡಿದ್ದಾರೆ, ಕೆಲವು ಜಯನೂ ಗಳಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವ್ರ ಬಗ್ಗೆ ಯಾಕೆ ನಂಗೆ ಗೌರವ ಅಂದರೆ, ಈ ರೀತಿ ಯಾವ್ದಾರ ಒಂದು ಅಕ್ರಮ ಅನ್ಯಾಯ ನಡೆದಾಗ ಅದ್ರ ವಿರುದ್ಧ ಪ್ರತಿಭಟಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಮೈಸೂರಿನ ಸಾಂಸ್ಕೃತಿಕ ಇದನ್ನೇ ಅನ್ನೋಕ್ಕೋಸ್ಕರ ಅವ್ರಿಗೆ ನಾನು ಅಭಿನಂದನೆ. ಪಕ್ಷಾತೀತವಾಗಿ ವಿರೋಧಿಸ್ತಾರೆ ಅವ್ರು. ಯಾರು? ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ವಿರೋಧಿಸ್ತಾರೆ. ಮೊನ್ನೆ GT ಅವ್ರ ಮೇಲೂ ಆರೋಪ ಮಾಡಿದ್ದಾರೆ. ಯಾರು ಅವರು GT ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರು JDS, ಇವರು ಕಾಂಗ್ರೆಸ್ಸು, ಹಂಗೆ BJP ಮಾಡಿದ್ರೆ ಅವ್ರ ಮೇಲೂ ಅವ್ರು ಆರೋಪ ಮಾಡ್ತಾರೆ. ಅವ್ರೇನು ಈ ಪಕ್ಷ ಆ ಪಕ್ಷ ಅಂತ ನೋಡಿಲ್ಲ. ಯಾರು ಸಾರ್ವಜನಿಕವಾಗಿ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ನಾನು ಕೃಷ್ಣ ಅವ್ರಿಗೆ ಅಭಿನಂದನೆ ಸಹ ಸಲ್ಲಿಸ್ತೀನಿ. ಯಾಕೆಂದರೆ ಒಬ್ಬ ಹೋರಾಟಗಾರ ನಮ್ಮಲ್ಲಿ ಇದ್ದಾನೆ. ಅವನ ಮೂಲಕ ಎಲ್ಲರೂ ಹೋರಾಟ ಮಾಡೋಕ್ಕಾಗಲ್ಲ. ನಾವು ಹೋರಾಟ ಮಾಡ್ದೋ, ಕೃಷ್ಣ ಅವ್ರು ಕೇಳ್ಬಿಟ್ಟು ಮಾಡಿದ್ವಾ? ಬೆಂಗಳೂರಿಂದ ಮೈಸೂರಿಗೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟನ BJP ಒಂದು ಐತಿಹಾಸಿಕವಾದಂಥ ಹೋರಾಟ ಅಂತ ತೆಗೆದುಕಂತು. ಆ ಹೋರಾಟನ ಯಾರು ಮಾಡೋಕ್ಕೆ ಸಾಧ್ಯ ಇದೆ? ಆ ಥರ ಸಾವಿರಾರು ಸಂಖ್ಯೆಯಲ್ಲಿ ಮಾಡಿ ಮೈಸೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿ ಇದ್ರ ವಿರುದ್ಧ ಹೋರಾಟ ಮಾಡೋದು ಬಂಡ್ ಸರ್ಕಾರ.